ಮುಂಬೈ ಇಂಡಿಯನ್ಸ್ ವಿರುದ್ಧ ವಾಂಖೇಡೆ ಸ್ಟೇಡಿಯಂನಲ್ಲಿ ಭರ್ಜರಿಯಾಗಿ ಗೆದ್ದು ಬಂದಿರುವಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈಗ ಚಿನ್ನಸ್ವಾಮಿ ಮೈದಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಅಖಾಡಕ್ಕಿಳಿಯಲಿದೆ. ಈ ಸೀಸನ್ ಅಲ್ಲಿ ಆರ್ಸಿಬಿ ಒಂದು ಪಂದ್ಯವನ್ನ ಸೋತಿದ್ರೂ ಕೂಡ ಸೂಪರ್ ಸಾಲಿಡ್ ಆಗೇ ಇದೆ. ಆದರೆ ಲಕ್ನೋ ತಂಡ 2 ಪಂದ್ಯಗಳನ್ನ ಗೆದ್ದಿದ್ರೂ ಕೂಡ ಅವರ ಪರ್ಫಾರ್ಮೆನ್ಸ್ ಕನ್ವಿನ್ಸಿಂಗ್ ಆಗಿಲ್ಲ. ಸೊ ಈ ಬ್ಯಾಟಲ್ನಲ್ಲಿ ಬೆಂಗಳೂರು ತಂಡವೇ ಗೆಲ್ಲುವಂತ ಮೋಸ್ಟ್ ಫೇವರೇಟ್ ಟೀಮ್ ಆಗುತ್ತೆ. ಸೊ ಈಗ ಚಿನ್ನಸ್ವಾಮಿಯಲ್ಲಿ ಲಕ್ನೋಗೆ ಲಗಾಮು ಹಾಕುತ್ತಾ ಬೆಂಗಳೂರು. ದಿಗ್ವೇಶ್ ರಾಥಿ ಮೇಲೆ ಎಲ್ಲರ ಕಣ್ಣಿರೋದ್ಯಾಕೆ? ಪವರ್ ಇಲ್ಲದ ಪಂತ್ ತಂಡಕ್ಕೆ ಭಾರವಾದ್ರ? ಪರಾಕ್ರಮಿ ಪಾಟಿದಾರ್ ಹವಾ ಹೆಂಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಲಿ ಚಾಂಪಿಯನ್ ಆಗಿರುವಂತ ಬೆಂಗಳೂರು ಹಾಗೆ ಚೊಚ್ಚಲ ಟ್ರೋಫಿ ನಿರೀಕ್ಷೆಯಲ್ಲಿರುವಂತಹ ಲಕ್ನೋ ತಂಡಗಳು ಬುಧವಾರ ಚಿನ್ನಸ್ವಾಮಿ ಮೈದಾನದಲ್ಲಿ ಮುಖಾಮುಖಿ ಆಗ್ತಾರೆ. 2 ತಂಡಗಳಲ್ಲೂ ಕೂಡ ಒಳ್ಳೊಳ್ಳೆ ಪ್ಲೇಯರ್ಗಳೇ ಇದ್ದಾರೆ. ಆದರೆ ಆರ್ಸಿಬಿ ಆಟಗಾರರು ಅಬ್ಬರಿಸ್ತಾ ಇದ್ದಾರೆ. ಬಟ್ LSG ಟೀಮ್ನಲ್ಲಿ ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ. ಅದೆಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಬೆಂಗಳೂರು ನಾಯಕ ರಜತ್ ಪಾಟಿದಾರ್ ಬ್ಯಾಟಿಂಗ್ನಲ್ಲಿ ಬೌಲರ್ಗಳನ್ನ ಬೆಂಡೆತ್ತುತ್ತಾ ಕ್ಯಾಪ್ಟನ್ಸಿಯಲ್ಲೂ ಕೂಡ ಸಕ್ಸಸ್ ಕಾಣ್ತಿದ್ದಾರೆ. ಆದರೆ ಅತ್ತ ರಿಷಬ್ ಪಂತ್ ಬಂದ ಪುಟ್ಟ ಹೋದ ಪುಟ್ಟ ಎನ್ನುವಂತಾಗಿದ್ದಾರೆ. ಮೊದಲಿಗೆ ಈ ಪಂದ್ಯಕ್ಕೂ ಮುನ್ನ 2 ತಂಡಗಳ ಪ್ರದರ್ಶನಗಳ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ಈ ಸೀಸನ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನ. 2026ರ IPL ಸೀಸನ್ ಅಲ್ಲಿ ಆರ್ಸಿಬಿ ಈಗಾಗಲೇ ಆಡಿರುವಂತ 4 ಪಂದ್ಯಗಳಲ್ಲೂ ಕೂಡ 200+ ರನ್ಗಳನ್ನ ಸ್ಕೋರ್ ಮಾಡಿದೆ. ಸೊ ಯಾವುದೇ ತಂಡ IPL ಇತಿಹಾಸದಲ್ಲಿ ಆಡಿದಂತ ಮೊದಲ 4 ಪಂದ್ಯಗಳಲ್ಲಿ ಅಂದ್ರೆ ಸೀಸನ್ನ ಆರಂಭದ 4 ಪಂದ್ಯಗಳಲ್ಲೂ ಕೂಡ 200+ ರನ್ಗಳನ್ನ ಕಲೆ ಹಾಕಿದ್ದೇ ಇಲ್ಲ. ಆದ್ರೆ ಆರ್ಸಿಬಿ ಈ ಸಲ ಆ ಸಾಧನೆಯನ್ನ ಮಾಡಿದೆ. ಒಂದು ಪಂದ್ಯವನ್ನ ಸೋತಿದ್ರೂ ಕೂಡ 4 ಮ್ಯಾಚ್ಗಳಲ್ಲಿ 200+ ಸ್ಕೋರ್ ಬಂದಿದೆ. ಅದರಲ್ಲೂ ಕೂಡ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ 250 ರನ್ಸ್, ಮುಂಬೈ ಇಂಡಿಯನ್ಸ್ ವಿರುದ್ಧ 240 ರನ್ಸ್ ಬಂದಿದೆ. ಸೊ ಈ ಸೀಸನ್ ಅಲ್ಲಿ ತಂಡ ಒಂದು ಕಲೆ ಹಾಕಿರುವಂತ 2 ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಈ 2 ತಂಡಗಳ ವಿರುದ್ಧ ಆರ್ಸಿಬಿ ಮಾಡಿದಂತ ಸ್ಕೋರ್. ಹಾಗೆ ಚೆನ್ನೈ ವಿರುದ್ಧ 43 ರನ್ಗಳ ಭರ್ಜರಿ ವಿಕ್ಟರಿ, ಜೊತೆಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ 16 ರನ್ಗಳ ಗೆಲುವು ಬಂದಿದೆ. ಆದ್ರೆ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 4 ಪಂದ್ಯಗಳ ಪೈಕಿ ಒಮ್ಮೆಯೂ ಕೂಡ 185ಕ್ಕಿಂತ ಜಾಸ್ತಿ ರನ್ಗಳನ್ನ ಹೊಡೆದೇ ಇಲ್ಲ. ಗೆದ್ದಿರುವಂತ 2 ಪಂದ್ಯಗಳು ಕೂಡ ಕ್ಲೋಸ್ ಗೇಮ್ ಆಗಿ ಜಸ್ಟ್ ಪಾಸ್ ಆಗಿದ್ದಾರೆ. ಅಂದ್ರೆ ಸೋಲಿನ ಸುಳಿಯಿಂದ ಬಂದು ಜಸ್ಟ್ ಗೆದ್ದು ದಡವನ್ನ ಮುಟ್ಟಿದ್ದಾರೆ. ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ 156 ರನ್ಗಳ ಟಾರ್ಗೆಟ್ ಅನ್ನ 19.5ನೇ ಬಾಲಲ್ಲಿ ಚೇಸ್ ಮಾಡಿರೋದು. ಅಂದ್ರೆ ಜಸ್ಟ್ 1 ಬಾಲ್ ಇದ್ದಾಗ 156 ರನ್ಗಳ ಟಾರ್ಗೆಟ್ ಅನ್ನ ರೀಚ್ ಮಾಡಿರೋದು. ಹಾಗೆ KKR ವಿರುದ್ಧದ ಮ್ಯಾಚ್ ಅಲ್ಲಿ KKR ತಂಡ ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡಿ 181 ರನ್ಗಳನ್ನ ಕಲೆ ಹಾಕುತ್ತೆ. ಸೊ ಈ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಲಕ್ನೋ ತಂಡ ಕೊನೆಯ ಬಾಲಲ್ಲಿ ಗೆಲ್ಲುತ್ತೆ. ಅದು ಕೂಡ ಆ ಪಂದ್ಯದಲ್ಲಿ ಲಕ್ನೋ ಪರ ಮುಕುಲ್ ಚೌಧರಿಯ ಅಬ್ಬರದ ಬ್ಯಾಟಿಂಗ್ ನಿಂದಾಗಿ ಮಾತ್ರ ಗೆಲ್ತಾರೆ. ಸೊ ಅಲ್ಲಿ ಲಾಸ್ಟ್ ಬಾಲ್ನಲ್ಲಿ ಗೇಮ್ ಡಿಸೈಡ್ ಆಗಿರೋದು ಅವ್ರು ಗೆಲ್ತಾರಾ ಅಥವಾ ಇವ್ರು ಗೆಲ್ತಾರಾ ಅನ್ನೋದು. ಸೊ ಅಲ್ಲೂ ಕೂಡ ಇಲ್ಲೇನು ಬಿಗ್ ಮಾರ್ಜಿನ್ ವಿಕ್ಟರಿ ಅಥವಾ ಕನ್ವಿನ್ಸಿಂಗ್ ವಿಕ್ಟರಿ ಬಂದಿಲ್ಲ ಲಕ್ನೋಗೆ. ಇನ್ನು ಟೋಟಲ್ ಆಗಿ ಆರ್ಸಿಬಿ ಈ ಸೀಸನ್ ಅಲ್ಲಿ 4 ಪಂದ್ಯಗಳಲ್ಲಿ 3ರಲ್ಲಿ ಗೆಲುವನ್ನ ಕಂಡಿದೆ. ಇನ್ನು ಲಕ್ನೋ ತಂಡ 2 ಪಂದ್ಯಗಳನ್ನ ಗೆದ್ದಿದೆ. ಸೊ ಎಲ್ಲೂ ಕೂಡ ಲಕ್ನೋ ತಂಡ ಡಾಮಿನೇಟ್ ಅನ್ನ ಮಾಡಿ ಗೆದ್ದೇ ಇಲ್ಲ. ಬಟ್ ಆರ್ಸಿಬಿ ಗೆದ್ದಿರುವಂತ 3ಕ್ಕೆ 3 ಪಂದ್ಯಗಳಲ್ಲೂ ಕೂಡ ಕನ್ವಿನ್ಸಿಂಗ್ ವಿಕ್ಟರಿ ಬಂದಿದೆ, ಜೊತೆಗೆ ಬಿಗ್ ಮಾರ್ಜಿನ್ ವಿಕ್ಟರಿ ಬಂದಿದೆ. ಚೇಸಿಂಗ್ ಹಾಗೆ ಡಿಫೆನ್ಸ್ 2ರಲ್ಲೂ ಕೂಡ ಅದ್ಭುತವಾಗಿ ಆಡಿ ಗೆದ್ದಿರುವಂತದ್ದು ಆರ್ಸಿಬಿ ತಂಡ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಅಂದ್ರೆ ಅದು ನಾಯಕ ರಜತ್ ಪಾಟಿದಾರ್. ಕ್ಯಾಪ್ಟನ್ಸಿ ನಾಕ್ ಆಡ್ತಾ ಇರುವಂತಹ ಪಾಟಿದಾರ್ 200+ ಸ್ಟ್ರೈಕ್ ರೇಟ್ ನಲ್ಲಿ 4 ಪಂದ್ಯಗಳಿಂದ 195 ರನ್ಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಬೆಂಗಳೂರು ಪರ ಈ ಸೀಸನ್ ನಲ್ಲಿ ಆಗಿರುವಂತಹ 4 ಪಂದ್ಯಗಳ ಪೈಕಿ ಹೈಯೆಸ್ಟ್ ರನ್ ಸ್ಕೋರರ್ ಆಗ್ತಾರೆ. ಇನ್ನು ವಿಕೆಟ್ ಕಾಲಮ್ ಅಲ್ಲಿ ಬಂದಾಗ ಜಾಕಬ್ ಡಫಿ 3 ಪಂದ್ಯಗಳಲ್ಲಿ 6 ವಿಕೆಟ್ಗಳನ್ನ ಪಡೆದಿದ್ದಾರೆ. ಸೊ ಬಹುಶಃ ಅವರನ್ನ ರಾಜಸ್ಥಾನ ವಿರುದ್ಧದ ಮ್ಯಾಚ್ ಅಲ್ಲಿ ಆಡಿಸಿದ್ರೆ ಸೊ ಜೋಶ್ ಹೇಜಲ್ವುಡ್ ಡಫಿ ಬದಲಿಗೆ ಆಡ್ತಾರೆ. ಸೊ ಡಫಿ ಆ ಪಂದ್ಯದಲ್ಲೂ ಆಡಿದ್ರು ಕೂಡ ಸೊ ಇನ್ನೊಂದೆರಡು ವಿಕೆಟ್ಸ್ ಅವ್ರ ಕಡೆಯಿಂದ ಬರುವಂತ ನಿರೀಕ್ಷೆ ಇತ್ತು. ಸೊ ಇವರು 6 ವಿಕೆಟ್ ಅನ್ನ ತಗೊಂಡು ಡಫಿ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಈ ಸೀಸನ್ ಅಲ್ಲಿ ಆರ್ಸಿಬಿ ಪರ. ಇನ್ನು ಲಕ್ನೋ ತಂಡದ ಪರ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಅಂದ್ರೆ ಅದು ಐಡನ್ ಮಾರ್ಕ್ರಮ್. ಸೊ ಈ ಸೀಸನ್ ನಲ್ಲಿ 4 ಪಂದ್ಯಗಳಿಂದ 108 ರನ್ಗಳನ್ನ ಕಲೆ ಹಾಕಿದ್ದಾರೆ.
ಸೊ ಅತಿ ಹೆಚ್ಚು ವಿಕೆಟ್ಸ್ ಅನ್ನ ಪಡೆದಿರುವಂತಹ ಬೌಲರ್ ಅಂದ್ರೆ ಅದು ಲಕ್ನೋ ಪರ ಪ್ರಿನ್ಸ್ ಯಾದವ್ ಆಗ್ತಾರೆ. ಅವರು ಒಟ್ಟು 6 ವಿಕೆಟ್ಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು RCB ಈ ಸೀಸನ್ ಅಲ್ಲಿ ಪಾಯಿಂಟ್ಸ್ ಪಟ್ಟಿಯಲ್ಲಿ 6 ಅಂಕಗಳನ್ನ ಪಡೆದು 3ನೇ ಸ್ಥಾನದಲ್ಲಿದೆ. ಸೊ ಈ ಸೀಸನ್ ಅಲ್ಲಿ ಫಸ್ಟ್ ಪ್ಲೇಸ್ ನಲ್ಲಿ ರಾಜಸ್ಥಾನ ಇದೆ, ಸೆಕೆಂಡ್ ಪ್ಲೇಸ್ ನಲ್ಲಿ ಅಂದ್ರೆ ಸ್ಟಿಲ್ ಈವರೆಗಿರುವಂತ ಪಾಯಿಂಟ್ಸ್ ಇದು, ಸೆಕೆಂಡ್ ಪ್ಲೇಸ್ ನಲ್ಲಿ ಪಂಜಾಬ್ ಕಿಂಗ್ಸ್ ಇದೆ. ಸೊ 3ನೇ ಸ್ಥಾನದಲ್ಲಿ RCB ತಂಡ ಇದೆ. ಬಟ್ RCB ತಂಡ ಮೊದಲಿರುವಂತ 2 ತಂಡಗಳಿಗಿಂತ ಹೆಚ್ಚಿಗೆ ನೆಟ್ ರನ್ ರೇಟ್ ಅನ್ನ ಹೊಂದಿದೆ. ಸೊ ಇಲ್ಲಿ ಅಂಕಗಳು ಅಂತ ಅಂದ್ರೆ ಅಂಕಗಳು ಇಲ್ಲಿ ಸಮ ಆದಾಗ RCB ಆಟೋಮೆಟಿಕಲಿ ಇದೇ ರನ್ ರೇಟ್ ಅನ್ನ ಉಳಿಸ್ಕೊಂಡ್ರೆ ಟಾಪ್ 1ಗೆ ಹೋಗುತ್ತೆ. ಸೊ ಇನ್ನು ಲಕ್ನೋ ತಂಡ 4 ಅಂಕಗಳೊಂದಿಗೆ 7ನೇ ಸ್ಥಾನದಲ್ಲಿದೆ. ಸೊ ಈ ನಂಬರ್ಗಳನ್ನ ನೋಡಿದಾಗ ಬೆಂಗಳೂರು ಎಲ್ಲದರಲ್ಲೂ ಕೂಡ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಬಟ್ ಲಕ್ನೋ ತಂಡ ಗೆದ್ದಿರುವಂತ 2 ಪಂದ್ಯಗಳು ಕೂಡ ಜಸ್ಟ್ ಪಾಸ್ ಆಗಿರೋದು. ಅಲ್ಲದೆ ರಿಷಬ್ ಪಂತ್ ಕಡೆಯಿಂದ ಭಾರಿ ನಿರಾಸೆಯೇ ಆಗ್ತಿದೆ. ಪಂತ್ಗೆ 27 ಕೋಟಿ ಸಂಭಾವನೆಯೇ ಮುಳುವಾಯ್ತಾ? ಇನ್ನು ಈ ಪಂದ್ಯದಲ್ಲೂ ಕೂಡ ಎಲ್ಲರ ಕಣ್ಣು ರಿಷಬ್ ಪಂತ್ ಮೇಲೆ ಇರುತ್ತೆ. ಲಕ್ನೋ ಮ್ಯಾಚ್ ಅಂದಾಗ ರಿಷಬ್ ಪಂತ್ ಪರ್ಫಾರ್ಮೆನ್ಸ್ ಮೇಲೆ ಎಲ್ಲರ ಕಣ್ಣು ಇರುತ್ತೆ. ಯಾಕಂದ್ರೆ 27 ಕೋಟಿ ಕೊಟ್ಟು ಖರೀದಿ ಮಾಡಿದಂತ ಪಂತ್ ಕಳೆದ ಸೀಸನ್ ಅಲ್ಲಿ ಅಂದ್ರೆ ಅವರು ಲಕ್ನೋ ಪರ ನಾಯಕನಾಗಿ ಆಡಿದಂತ ಮೊದಲ ಸೀಸನ್ ಅಲ್ಲೇ ಫ್ಲಾಪ್ ಶೋ ಆಗಿದ್ರು. ಬಟ್ RCB ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಸೆಂಚುರಿಯನ್ನ ಸಿಡಿಸಿ ಆ ಪಂದ್ಯದಲ್ಲೂ ಕೂಡ ಸೋಲ್ತಾರೆ. ಸೆಂಚುರಿ ಸಿಡಿಸಿದ್ರು ಕೂಡ ಆ ಪಂದ್ಯದಲ್ಲಿ ಸೋತು ಸೀಸನ್ ಅನ್ನ ಮುಗಿಸಿದ್ರು ಲಾಸ್ಟ್ ಇಯರ್. ಈ ಸೀಸನ್ ಮತ್ತದೇ ಸ್ಟ್ರಗಲ್ ಕಾಣ್ತಾ ಇದೆ. ಮ್ಯಾಚ್ ವಿನ್ನಿಂಗ್ ರನ್ಸ್ ಬರ್ತಾ ಇಲ್ಲ ಪಂತ್ ಕಡೆಯಿಂದ. ಹೈದರಾಬಾದ್ ವಿರುದ್ಧದ ಮ್ಯಾಚ್ ಅಲ್ಲಿ 68 ರನ್ಗಳನ್ನ ಕಲೆ ಹಾಕಿ ಅಜೇಯರಾಗಿ ಉಳಿದ್ರು ಕೂಡ ಆ ಪಂದ್ಯದಲ್ಲಿ 68 ರನ್ಗಳನ್ನ ಕಲೆ ಹಾಕೋಕೆ 50 ಬಾಲ್ಗಳನ್ನ ಫೇಸ್ ಮಾಡ್ತಾರೆ. ಸೊ ಓವರ್ ಆಲ್ ಆಗಿ 4 ಪಂದ್ಯಗಳಲ್ಲಿ 103 ರನ್ಗಳು ಬಂದಿದೆ. ಅದು ಕೂಡ ಸ್ಟ್ರೈಕ್ ರೇಟ್ 130ರ ಸ್ಟ್ರೈಕ್ ರೇಟ್ ನಲ್ಲಿ. ಇದು T20 ಫಾರ್ಮೆಟ್ಗೆ ಅತಿ ಕಡಿಮೆ ಆದಂತ ಸ್ಟ್ರೈಕ್ ರೇಟ್ ಅನಿಸ್ಕೊಳ್ಳುತ್ತೆ. ಅದು ಕೂಡ ಟಾಪ್ ಆರ್ಡರ್ ಬ್ಯಾಟರ್ ಆಗಿದ್ದಾಗ 130ರ ಸ್ಟ್ರೈಕ್ ರೇಟ್ ನಿಜಕ್ಕೂ ಕೂಡ ಲೋ ಸ್ಟ್ರೈಕ್ ರೇಟ್ ಆಗುತ್ತೆ. ಸೊ ಲಕ್ನೋ ತಂಡಕ್ಕೆ ಪಂತ್ ಈವರೆಗೂ ಕೂಡ ವರ ಅನ್ನೋದಕ್ಕಿಂತ ಜಾಸ್ತಿ ಭಾರ ಆಗ್ತಿದ್ದಾರೆ. ತಾವು ಆಡ್ತಿಲ್ಲ, ಜೊತೆಗೆ ನಾಯಕನಾಗಿ ಕೂಡ ಒಳ್ಳೆ ಲೀಡ್ ಮಾಡ್ತಾ ಇಲ್ಲ, ಗೆಲ್ಲಿಸಿಕೊಳ್ತಾ ಇಲ್ಲ. ಸೊ ಗುಜರಾತ್ ವಿರುದ್ಧದ ಪಂದ್ಯ ಸೋತ್ ಮೇಲಂತೂ ಸಾಕಷ್ಟು ಟ್ರೋಲ್ ಆಗಿದ್ದಾರೆ. ಒಂದ್ ಕಡೆ ಕ್ಯಾಪ್ಟನ್ ಪಂತ್ ಕಂಬ್ಯಾಕ್ಗೆ ಕಾಯ್ತಾ ಇದ್ರೆ ಮತ್ತೊಂದ್ ಕಡೆ RCB ಅಭಿಮಾನಿಗಳ ಕಣ್ಣು ಈಗ ಲಕ್ನೋ ತಂಡದ ಬೌಲರ್ ಆಗಿರುವಂತ ದಿಗ್ವೇಶ್ ರಾಥಿ ಮೇಲಿರುತ್ತೆ. ಚಿನ್ನಸ್ವಾಮಿಯಲ್ಲೂ ನೋಟ್ಬುಕ್ ಸೆಲೆಬ್ರೇಷನ್ ಮಾಡ್ತಾರಾ ದಿಗ್ವೇಶ್? ಇನ್ನು IPL ನಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ಪರ್ಫಾರ್ಮೆನ್ಸ್ ಗಿಂತ ಜಾಸ್ತಿ ಸೆಲೆಬ್ರೇಷನ್ ಇಂದಲೇ ಸಾಕಷ್ಟು ಸುದ್ದಿ ಮಾಡಿದಂತ ಬೌಲರ್ ಅಂದ್ರೆ ಅದು ದಿಗ್ವೇಶ್ ರಾಥಿ. ಅದು ಕೂಡ ತಮ್ಮ ಐಕಾನಿಕ್ ನೋಟ್ಬುಕ್ ಸೆಲೆಬ್ರೇಷನ್ ಮೂಲಕವೇ ಕಾಂಟ್ರವರ್ಸಿ ಕಿಂಗ್ ಆಗಿದ್ರು. ರೈಟ್ ಆರ್ಮ್ ಮಿಸ್ಟ್ರಿ ಲೆಗ್ ಸ್ಪಿನ್ನರ್ ಆಗಿರುವಂತ ರಾಥಿ ವಿಕೆಟ್ ತೆಗೆದಾಗ ಎಡಗೈ ಮೇಲೆ ನೋಟ್ಬುಕ್ ನಲ್ಲಿ ಸಹಿ ಹಾಕೋ ತರ ಬ್ಯಾಟರ್ ಗಳಿಗೆ ಸೆಂಡ್ ಆಫ್ ಕೊಡ್ತಾ ಇದ್ರು. ಸೊ ಈ ಸೀಸನ್ ಅಲ್ಲೂ ಆಲ್ರೆಡಿ ಗುಜರಾತ್ ವಿರುದ್ಧದ ಮ್ಯಾಚ್ ಅಲ್ಲಿ ಅದೇ ತರ ಮಿಮಿಕ್ ಮಾಡಿದ್ದಾರೆ. ಕಳೆದ ಭಾನುವಾರ ನಡೆದ ಮ್ಯಾಚ್ ಅಲ್ಲಿ ಗುಜರಾತ್ ಬ್ಯಾಟರ್ ಸಾಯಿ ಸುದರ್ಶನ್ ಅವರ ವಿಕೆಟ್ ತೆಗೆದ ರಾಥಿ ಮೈದಾನದ ಮೇಲೆ ಸಹಿ ಹಾಕಿ ಸೆಲೆಬ್ರೇಟ್ ಮಾಡಿದ್ರು. ಬಟ್ ಈ ಸಲ ಅಗ್ರೆಸಿವ್ ಇಂಟೆಂಟ್ ಕಾಣಿಸ್ಲಿಲ್ಲ. ಯಾಕಂದ್ರೆ ಲಾಸ್ಟ್ ಸೀಸನ್ ನಲ್ಲೇ ತಮ್ಮ ಸೆಲೆಬ್ರೇಷನ್ ಇಂದಾಗಿ ಬೇಜಾನ್ ಹೊಡೆತ ತಿಂದಿದ್ರು. ಕಳೆದ ಸೀಸನ್ ಅಲ್ಲಿ ನೋಟ್ಬುಕ್ ಸೆಲೆಬ್ರೇಷನ್ ಕಾರ್ಡ್ದಿಂದಲೇ ರಾಥಿಗೆ 3 ಸಲ ಫೈನ್ ಹಾಕಲಾಗಿತ್ತು. ಮೊದಲ ಸಲ ಪಂದ್ಯ ಶುಲ್ಕದ 25%, ಅನಂತರ 50%, ಹಾಗೆ 3ನೇ ಬಾರಿ 50% ದಂಡ ಹಾಕಿದ್ರು. ಸೊ 30 ಲಕ್ಷ ಸಂಭಾವನೆ ಪಡೆಯುವಂತ ಆಟಗಾರನಿಗೆ ಬ್ಯಾಕ್ ಟು ಬ್ಯಾಕ್ ಫೈನ್ ಕಟ್ಟಿಯೇ ಸಾಕಾಗಿತ್ತು. ಹಾಗೆ 1 ಪಂದ್ಯದಿಂದ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಲಾಸ್ಟ್ ಸೀಸನ್ ಅಲ್ಲಿ 5 ಡಿಮೆರಿಟ್ ಅಂಕಗಳನ್ನು ನೀಡಲಾಗಿದೆ. ಸೊ ಈ ಡಿಮೆರಿಟ್ ಪಾಯಿಂಟ್ಸ್ಗಳು 36 ತಿಂಗಳವರೆಗೆ ಕಂಟಿನ್ಯೂ ಆಗ್ತಿರುತ್ತೆ. ಅಂದ್ರೆ ಅಷ್ಟೊಂದು ತಿಂಗಳವರೆಗೂ ವ್ಯಾಲಿಡ್ ಇರುತ್ತೆ. ಒಟ್ಟು 8 ಡಿಮೆರಿಟ್ ಪಾಯಿಂಟ್ಗಳು ಬಂದ್ರೆ ಆಗ 2 ಪಂದ್ಯಗಳಿಂದ ಆ ಆಟಗಾರನನ್ನ ಅಮಾನತು ಮಾಡಲಾಗುತ್ತೆ, ಅಂದ್ರೆ ಡಿಬಾರ್ ಮಾಡಲಾಗುತ್ತೆ, ಸಸ್ಪೆಂಡ್ ಮಾಡ್ತಾರೆ. ಹಾಗೆ 11 ಅಂಕ ಪಡೆದ್ರೆ 11 ಅಂಕ ಡಿಮೆರಿಟ್ ಅಂಕಗಳಿಂದ ಪಡೆದ್ರೆ 3 ಪಂದ್ಯಗಳಿಂದ ಅವರನ್ನ ಬ್ಯಾನ್ ಮಾಡಬೇಕಾಗುತ್ತೆ ಅಥವಾ ಹೊರಗಿಡಬೇಕಾಗುತ್ತೆ. ಹೀಗಾಗಿ ದಿಗ್ವೇಶ್ ರಾಥಿ ಈಗ ವಿಕೆಟ್ ತಗೊಂಡ್ರು ಕೂಡ ಅಷ್ಟೊಂದು ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡೋಕೆ ಹೋಗಲ್ಲ. ಇನ್ನು ದಿಗ್ವೇಶ್ ರಾಥಿ ಕಳೆದ ಸೀಸನ್ ಅಲ್ಲಿ RCB ವಿರುದ್ಧದ ಮ್ಯಾಚ್ ಅಲ್ಲೂ ಕೂಡ ಇದೇ ತರ ನೋಟ್ಬುಕ್ ಸೆಲೆಬ್ರೇಷನ್ ಮಾಡಿ ಫ್ಲಾಪ್ ಆಗಿದ್ರು. ಲೀಗ್ ಹಂತದ ಕೊನೆಯ ಮ್ಯಾಚ್ ಅಲ್ಲಿ ಮುಖಾಮುಖಿಯಾಗಿದ್ದ ಲಕ್ನೋ ಹಾಗೆ ಬೆಂಗಳೂರು ನಡುವಿನ ಪಂದ್ಯದಲ್ಲಿ ಜಿತೇಶ್ ಶರ್ಮಾರನ್ನ ಔಟ್ ಮಾಡಿ ನೋಟ್ಬುಕ್ ಸೆಲೆಬ್ರೇಷನ್ ಮಾಡಿದ್ರು. ಬಟ್ ಅದು ನೋ ಬಾಲ್ ಆಗಿ ಫ್ರೀ ಹಿಟ್ ಸಿಕ್ಕಿತ್ತು. ಹಾಗೆ ಮಂಕಡ್ ರನ್ಔಟ್ ಮಾಡಿ ಕೊನೆಗೆ ಅದು ಕೂಡ ಫ್ಲಾಪ್ ಆಗಿತ್ತು. ರಿಷಬ್ ಪಂತ್ ವಿಕೆಟ್ ಅಪೀಲ್ ಅನ್ನು ವಾಪಸ್ ತಗೊಳ್ತಾರೆ. ಜೊತೆಗೆ ರಾಥಿ ಬೌಲಿಂಗ್ ರನ್ಅಪ್ ತಗೊಂಡು ಬೌಲಿಂಗ್ ಆಕ್ಷನ್ ಕಂಪ್ಲೀಟ್ ಮಾಡಿ ಆನಂತರ ಮಂಕಡ್ ರನ್ಔಟ್ ಮಾಡಿದ್ರಿಂದ ಔಟ್ ಕೊಟ್ಟಿರಲಿಲ್ಲ. ಬಟ್ ಆ ಪಂದ್ಯವನ್ನ ಕೊನೆಗೆ RCB ಗೆದ್ಕೊಳ್ಳುತ್ತೆ. ಹೀಗಾಗಿ ಈ ಸೀಸನ್ ಅಲ್ಲಿ ಮತ್ತೆ ದಿಗ್ವೇಶ್ ಸ್ಟೈಲ್ ನೋಡೋದು ಮಜಾ ಇರುತ್ತೆ. ಒಟ್ಟಿನಲ್ಲಿ RCB ಇರುವಂತಹ ಫಾರ್ಮ್ ಹಾಗೆ ಲಕ್ನೋ ಇರುವಂತಹ ಸಿಚುಯೇಷನ್ ನೋಡ್ತಾ ಇದ್ರೆ ಬೆಂಗಳೂರಲ್ಲಿ ಮತ್ತೊಮ್ಮೆ ರಜತ್ ಪಾಟಿದಾರ್ ಪಡೆ ಗೆದ್ದು ಬೀಗೋದ್ರಲ್ಲಿ ಅನುಮಾನವೇ ಇಲ್ಲ.
RCB ವರ್ಸಸ್ LSG ನಡುವಿನ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.